ಇವತ್ತು ಒಂದು ಕ್ಲೈಮ್ಯಾಕ್ಸ್ ಬೀಳುತ್ತೆ, ತೆರೆ ಆಗತ್ತೆ ಇವತ್ತು ಕಾಂಗ್ರೆಸ್ನ ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಆದ್ರೆ ಆ ಕುತೂಹಲಕ್ಕೆ ತಣ್ಣೀರು ಎರಚಿದೆ ಕಾಂಗ್ರೆಸ್ ಹೈಕಮಾಂಡ್. ಇವತ್ತು ಸಿದ್ದರಾಮಯ್ಯ ಅವರು ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಆ ನಂತರ ಎಲ್ಲ ಆಗಿ ಮೀಟಿಂಗ್ಗಳ ಆದ್ಮೇಲೆ ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡುವ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಇಬ್ರು ಕೂಡ ಸೈಲೆಂಟ್ ಆಗಿದ್ದಾರೆ, ಗಪ್ ಚುಪ್ ಆಗಿದ್ದಾರೆ, ಒಂದೇ ಒಂದು ಪದ ಕೂಡ ಇಬ್ರು ಮಾತಾಡಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಈಗ ಅವರಿಗೆ ಸೂಚನೆ ಕೊಟ್ಟಿದೆ, ಯಾರು ಬಹಿರಂಗವಾಗಿ ಮಾತಾಡಬಾರ್ದು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿನ ಚರ್ಚೆ ಅಂತೂ ಆಗಿದೆ. ಒಂದಷ್ಟು ಆಫರ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, ರಾಜ್ಯಸಭೆ ಸದಸ್ಯರನ್ನಾಗಿ ನಿಮ್ಮನ್ನ ಮಾಡ್ತೀವಿ, ನಿಮ್ಮ ಮಗನಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಯಾವುದೇ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಜೊತೆಗೆ ಬೆಂಬಲಿಗರು ಕೂಡ ಸೈಲೆಂಟ್ ಆಗಿರಬೇಕು ಅನ್ನುವ ಖಡಕ್ ಸೂಚನೆಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ಇಬ್ಬರ ಹತ್ರ ಅಲ್ಲಿ ಮೈಕ್ ಇಟ್ಟರು ಕೂಡ ನೀವು ನೋಡಿ ದೃಶ್ಯಗಳಲ್ಲಿ ಗೊತ್ತಾಗುತ್ತೆ, ಒಬ್ರು ಕೂಡ ಒಂದೇ ಒಂದು ಮಾತಾಡಿಲ್ಲ. ಅಟ್ಲೀಸ್ಟ್ ಹೇಳುವುದಿತ್ತು ಸಿದ್ದರಾಮಯ್ಯ ಅವರಾದ್ರೂ ರಾಜ್ಯಸಭೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಬಂದಿದ್ದೆ, ಮಾತನಾಡಿದ್ವಿ, ಚರ್ಚೆ ಆಗಿದೆ, ಯಾರ್ಯಾರು ಏನು ಅನ್ನೋದ್ರ ಬಗ್ಗೆ ಆದ್ರೂ ಮಾತಾಡ್ಬೋದು, ಅದು ಕೂಡ ಮಾತಾಡಿಲ್ಲ ಸಿದ್ದರಾಮಯ್ಯ ಅವರು. ಡಿ ಕೆ ಶಿ ಅವರ ಮುಖಭಾವವನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಬಹಳ ಸೈಲೆಂಟ್ ಆಗಿದ್ರು. ಒಂದ್ ರೀತಿಯಲ್ಲಿ ಅವರ ಮುಖದಲ್ಲಿ ಕೃತಕ ನಗು ಕಾಣಿಸ್ತಾ ಇತ್ತು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂತಹ ಸೂಚನೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ನೋಡಿ ಎಷ್ಟು ಕೋಪದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ. Okay, will not put sir. No finger thumbs or anything. Okay. Don't put. I have not done anything. Okay, sir. Don't put. Huh? Don't. ಹೈಕಮಾಂಡ್ನ ಸೂಚನೆ ಹೇಗಿತ್ತು, ಖಡಕ್ ವಾರ್ನಿಂಗ್ ಯಾವ ರೀತಿ ಆಗಿತ್ತು ಅನ್ನೋದನ್ನ ಈಗ ಈ ದೃಶ್ಯಾವಳಿಗಳೇ ಹೇಳ್ತಾ ಇದೆ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಕೂಡ ಮಾಧ್ಯಮಗಳ ಅವರ ಹತ್ರ ಮೈಕ್ ಹಿಡಿದಂತಹ ಸಂದರ್ಭದಲ್ಲಿ ದೂಡಿದ್ರು, ಡಿ ಕೆ ಶಿವಕುಮಾರ್ ಬರುವಂತಹ ಸಂದರ್ಭದಲ್ಲೂ ದೂಡಿದ್ರು. ಇದೀಗ ಲಿಫ್ಟ್ ಅಲ್ಲೂ ಕೂಡ ಈ ರೀತಿಯಾಗಿ ಮಾಡಿದ್ದಾರೆ, ಮಾತನಾಡೋದಕ್ಕೆ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ನಮಸ್ಕಾರ ಮಾಡಿ ಮತ್ತೆ ಲಿಫ್ಟ್ ಒಳಗೆ ಅವರು ಹೋಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಈ ವಿಚಾರ ಅಂತೂ ಚರ್ಚೆ ಆಗಿರೋದು ಪಕ್ಕ. ಈ ವಿಚಾರದಲ್ಲಿ ಒಂದು ಯಾವುದೇ ರೀತಿಯಾದಂತಹ ನಿರ್ಣಯಕ್ಕೆ ಬರೋದಕ್ಕೆ ಹೈಕಮಾಂಡ್ಗೆ ಸಾಧ್ಯ ಆಗಿಲ್ಲ. ಹಾಗೆ ನೀವು ಯಾರು ಮಾತಾಡಬೇಡಿ ಅನ್ನುವಂತಹ ಒಂದು ಖಡಕ್ ವಾರ್ನಿಂಗ್ ಕೊಟ್ಟ ಹಾಗೆ ಕಾಣಿಸ್ತದೆ. ಅದಕ್ಕೆ ಯಾರು ಕೂಡ ಅಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿ ಮಾತನಾಡ್ತಾ ಇಲ್ಲ ಅಂತ. ಅಫ್ಕೋರ್ಸ್ ನವಿತಾ ಜೈನ್ ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತು ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಕಷ್ಟಕರ ಆಗಿರ್ತಕ್ಕಂಥದ್ದು. ಆಯ್ತಾ, ಅಫ್ಕೋರ್ಸ್ ಕರ್ನಾಟಕ ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಅನ್ನೋದು ಎರಡು ಮಾತಿಲ್ಲ. ಮತ್ತೊಂದು ಕಡೆ ಪಕ್ಷ ಸಂಘಟನೆ ವಿಚಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀರಿಸುವಂಥವ್ರು ಇಲ್ಲ. ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾಗಿ ಮಾಸ್ ಲೀಡರ್ ಬೇಕು ಮತ್ತು ಪಕ್ಷ ಸಂಘಟನೆ ಕೂಡ ಅಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು. ಮತ್ತು ಸಿದ್ದರಾಮಯ್ಯ ಬಿಟ್ಟರೆ ಕರ್ನಾಟಕ ಕಾಂಗ್ರೆಸ್ಗೆ ಮತ್ತೊಬ್ಬ ಮಾಸ್ ಲೀಡರ್ ಇಲ್ಲದೇ ಇರತಕ್ಕಂಥದ್ದು ಕೂಡ ಅದು ಅತಿ ದೊಡ್ಡ ಅವರ ಡ್ರಾಬ್ಯಾಕ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪಕ್ಷ ಸಂಘಟನೆ ವಿಚಾರದಲ್ಲಿ ರಾತ್ರಿ ಆಗಲು ಎನ್ನದೇ ದುಡಿಯುವಂಥ ತಾಕತ್ತಿರ್ತಕ್ಕಂಥದ್ದು ಮತ್ತು
ಕಾರ್ಯಕರ್ತರು ಮತ್ತು ನಾಯಕರಿಗೆ ಹುಮ್ಮಸ್ಸು ನೀಡಿ ದುಡಿಸುವ ಶಕ್ತಿ ಇರ್ತಕ್ಕಂಥ ಅದು ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭೆ ಚುನಾವಣೆ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಮತ್ತು ಲೋಕಸಭೆ ಚುನಾವಣೆ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು, ಹಲವಾರು ಉಪಚುನಾವಣೆಗಳು ಕೂಡ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ನಾಯಕರ ಪರವಾಗಿ, ಯಾರಾದರೂ ಒಬ್ಬ ನಾಯಕರ ಪರವಾಗಿಯೂ ಮಾಡಲಿಕ್ಕೂ ಕೂಡ ಹೈಕಮಾಂಡ್ ತಯಾರಿಲ್ಲ ಮತ್ತು ವಿರುದ್ಧವಾಗಿ ಮಾಡಲಿಕ್ಕೂ ತಯಾರಿಲ್ಲ. ನಾನು ಹೇಳಿದಾಗೆ ಕಠಿಣ ನಿಲುವನ್ನು ತೆಗೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು. ಎರಡೂ ನಾಯಕರು ಅವರಿಗೆ ಬೇಕಾಗಿರ್ತಕ್ಕಂಥ ಮಾಸ್ ಲೀಡರು ಬೇಕು, ಪಕ್ಷ ಸಂಘಟಕ ಡಿ ಕೆ ಶಿವಕುಮಾರ್ ಬೇಕಾಗಿರ್ತಕ್ಕಂಥ. ಹಾಗಾಗಿ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಇದೀಗ ಗೊಂದಲಕ್ಕೆ ಉಂಟಾಗಿರ್ತಕ್ಕಂಥ. ಇದೇ ಕಾರಣಕ್ಕಾಗಿ ಇಬ್ಬರು ನಾಯಕರ ಜೊತೆ ಗಂಟೆಗಟ್ಟಲೆ ಸ್ವತಃ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನು ಮಾಡಿದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನು ಮಾಡಿದರು. ಚರ್ಚೆ ಸಂದರ್ಭದಲ್ಲಿ ಇಬ್ಬರು ನಾಯಕರು ಪಟ್ಟು ಮತ್ತು ಪ್ರತಿಪಟ್ಟು ಹಾಕಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಮತ್ತು ನನಗೆ ಅವಕಾಶವನ್ನು ಕೊಡಿ, ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಹಣವನ್ನು ಕಳೆದುಕೊಂಡಿದ್ದೇನೆ, ನನ್ನ ವೈಯಕ್ತಿಕ ಬದುಕನ್ನು ಕಳೆದುಕೊಂಡಿದ್ದೇನೆ ಮತ್ತು ಈ ಹಿಂದೆ ಅಧಿಕಾರ ಹಂಚಿಕೆ ಮಾತುಕತೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅನ್ನೋ ಒಂದು ಪಟ್ಟು ಹಿಡಿದಿರ್ತಕ್ಕಂಥದ್ದು ಮತ್ತು ಅದು ಇವತ್ತೇ ಅದು ಇತ್ಯರ್ಥ ಆಗಬೇಕಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಕರ್ನಾಟಕದ ಕಾಂಗ್ರೆಸ್ನ ಬೆನ್ನೆಲುಬು, ಅದು OBC ಮತಗಳು, ಅಲ್ಪಸಂಖ್ಯಾತ ಮತಗಳು, ಪರಿಶಿಷ್ಟ ಮತಗಳು ಅನ್ನೋ ಒಂದು ಸಂದೇಶವನ್ನು ಕೊಡುವ ಮುಖಾಂತರ ಕರ್ನಾಟಕದಲ್ಲಿ ಪ್ರಮುಖ ಮೇಲ್ವರ್ಗಗಳು ಕಾಂಗ್ರೆಸ್ನ ಬೆನ್ನಿಗೆ ಯಾವತ್ತೂ ಕೂಡ ಸರಿಯಾಗಿ ನಿಂತಿಲ್ಲ. ಆಫ್ಟರ್ ವೀರೇಂದ್ರ ಪಾಟೀಲ್ ನಂತರ ಕಾಂಗ್ರೆಸ್ನ ಕೈ ಹಿಡಿಯುವಂಥದ್ದೇ OBCಯ ಮತಗಳು ಮತ್ತು ಅಲ್ಪಸಂಖ್ಯಾತ ಮತಗಳು ಎಂಬ ಸಂದೇಶ ರವಾನೆ ಮಾಡಿರುವಂಥದ್ದು. ಮತ್ತು ಬೆಂಗಳೂರು GBA ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ದು, GBA ಚುನಾವಣೆಯ ಸಾಧಕ ಬಾಧಕಗಳು, ಗೆಲ್ಲುವ ಸಾಧ್ಯತೆಗಳು ಮತ್ತು ಇಲ್ಲಿಯವರೆಗೆ ಯಾಕೆ ಮುಂದೂಡಿಕೊಂಡು ಬಂದಿರತಕ್ಕಂಥದ್ದು ಎಂಬ ವಿಚಾರಗಳನ್ನು ಮುನ್ನೆಲೆಗೆ ಇಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಎಂಥ ನಾಯಕತ್ವ ಬೇಕೆಂಬ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು. ಅಲ್ಲದೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ಲಿಕ್ಕೆ ತಯಾರಿದ್ರು ಕೂಡ ನಾನು ಡಿ ಕೆ ಶಿವಕುಮಾರ್ ಆಗೋದು ಬೇಡ ಎಂಬ ರೀತಿಯಲ್ಲಿ ಚರ್ಚೆ ನಡೆದಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವತಃ ರಾಹುಲ್ ಗಾಂಧಿ ಅವರು ರಾಜ್ಯಸಭಾ ಸ್ಥಾನದ ಆಫರನ್ನು ಕೊಟ್ಟರು ಎಂಬ ಮಾತು ಕೇಳಿ ಬಂದಿರತಕ್ಕಂಥದ್ದು. ಜೊತೆಗೆ ಅವರ ಪುತ್ರ ಯತೀಂದ್ರ ಅವರಿಗೆ DCM ಹುದ್ದೆ ಮತ್ತು ಪ್ರಮುಖ ಖಾತೆಯನ್ನು ಕೊಡಲಿಕ್ಕೂ ಕೂಡ ಆಫರನ್ನು ಕೊಟ್ಟರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯತ್ವದಿಂದಲೇ ಕೂಡ ನಾನು ವಿಮುಕ್ತಿ ಆಗಿರ್ತಕ್ಕಂಥದ್ದು, ನನಗೆ ದೆಹಲಿ ರಾಜಕಾರಣ ಒಗ್ಗಲ್ಲ ಮತ್ತು ಇದೇ ಕಾರಣಕ್ಕಾಗಿ ನಾನು ದೆಹಲಿ ರಾಜಕಾರಣಕ್ಕಾಗಿ ನಾನು ಇಲ್ಲಿವರೆಗೂ ಕೂಡ ಬಂದಿಲ್ಲ, ನನಗೆ ರಾಜ್ಯ ರಾಜಕಾರಣದಲ್ಲೇ ನಾನು ಇರ್ತೀನಿ ಮತ್ತು ಮುಂದುವರಿತೀನಿ, ನನಗೆ ದೆಹಲಿ ರಾಜಕಾರಣದ ಅಗತ್ಯ ಇಲ್ಲ ಎಂಬ ಮಾತನ್ನು ಹೇಳುವ ಮುಖಾಂತರ ನಯವಾಗಿ ತಿರಸ್ಕರಿಸಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಕಾಲಾವಕಾಶವನ್ನು ಕೂಡ ಕೇಳಿರ್ತಕ್ಕಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯನವ್ರನ್ನ ಏನು ಮಾಡುವಂಥದ್ದು, ಅವರಿಗೆ ಯಾವ ರೀತಿ ಸಮಾಧಾನ ಮಾಡುವಂಥದ್ದು, ಅವರಿಗೆ ಪರ್ಯಾಯ ಹುದ್ದೆಯನ್ನು ಕೊಡುವಂಥದ್ದು ಯಾವ ರೀತಿ ಮತ್ತು OBC ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಜೊತೆ ಇರ್ತಕ್ಕಂಥ OBC ಮತ ಬ್ಯಾಂಕಿಗೆ ಏನಂತ ಮೆಸೇಜನ್ನು ಕೊಡುವಂಥದ್ದು. ಈಗಾಗಲೇ ದೇಶಾದ್ಯಂತ OBC ಮತಗಳನ್ನು ಸೆಳೆಯುವಲ್ಲಿ OBC ತಂತ್ರವನ್ನು ಹೆಣೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅನೇಕ ಕಡೆ OBCಗಳ ಪರವಾಗಿ ಮಾತುಕತೆ ನಡೆಸಿರ್ತಕ್ಕಂಥದ್ದು, ಸಮಾವೇಶಗಳನ್ನು ಮಾಡಿರ್ತಕ್ಕಂಥದ್ದು. ಈ ಸಮಾವೇಶಕ್ಕೆ BK ಹರಿಪ್ರಸಾದ್ರವರ ಸಂಚಾಲಕನಾಗಿ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ OBC ಮುಖ್ಯಮಂತ್ರಿ ಅಂತ ತೆಗೆದರೆ ಯಾವ ಸಂದೇಶ ಹೋಗುತ್ತೆ? ಅದು ಕೇವಲ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ? ಆ ಮುಖಾಂತರ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ OBC ವಿರೋಧಿ ಪಟ್ಟವನ್ನು ಕಟ್ಕೊಳ್ಳುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪಕ್ಕದ ತೆಲಂಗಾಣದಲ್ಲಿ ಮೇಲ್ವರ್ಗದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇರ್ತಕ್ಕಂಥದ್ದು, ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಲ್ವರ್ಗದ ಮುಖ್ಯಮಂತ್ರಿ ಇರ್ತಕ್ಕಂಥದ್ದು, ಇನ್ನು ಕೇರಳದಲ್ಲೂ ಕೂಡ ಮೇಲ್ವರ್ಗದ ಮುಖ್ಯಮಂತ್ರಿ ಇರ್ತಕ್ಕಂಥದ್ದು, ಒಬ್ಬ ಮುಖ್ಯಮಂತ್ರಿ OBC ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಅವರನ್ನ ಕೆಳಗಿಳಿಸಿದ್ರೆ ಮೇಲ್ವರ್ಗದ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಸಂದೇಶ ಯಾವ ರೀತಿ ಕೊಡೋದು ಎಂಬ ಗೊಂದಲಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಸಿಲುಕಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರೂ ಬೇಕಾಗಿರುವಂಥದ್ದು, ನೆಂಟರ ಮೇಲೆಯೂ ಕೂಡ ಪ್ರೀತಿ, ಅಕ್ಕಿಯ ಮೇಲೂ ಕೂಡ ಆಸೆ ಅಂತ ಸ್ಥಿತಿ ಹೈಕಮಾಂಡ್ಗೆ ಈಗ ಬಂದಿರತಕ್ಕಂಥದ್ದು. ಹಾಗಾಗಿ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ವಿಫಲವಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಮಾಧ್ಯಮಗಳ ಮುಂದೆ KC ವೇಣುಗೋಪಾಲ್ ರವರು ನಾಯಕತ್ವ ಗೊಂದಲದ ವಿಚಾರವಾಗಿ ಮತ್ತು ಸಂಪುಟ ಪುನಾರಚನೆ ವಿಚಾರವಾಗಿ ಯಾವುದೇ ಚರ್ಚೆ ಆಗಿಲ್ಲ ಅನ್ನುವ ತೇಪೆ ಹಚ್ಚುವ ಮುಖಾಂತರ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನಾರಚನೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರವನ್ನು ಮತ್ತೆ 1 ತಿಂಗಳಿಗೆ ಮುಂದೂಡಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಂದನ್ ಪಟೇಲ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ಇದೀಗ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ದೆಹಲಿಯಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ರೂಮಲ್ಲಿ ಕೂಡ ಹಾಕಿದ್ದಾರೆ. ಬರಿಗೈಯಲ್ಲಿ ಯಾರು ಬರ್ತಾರೆ ನೋಡೋಣ. DKಶಿಗೆ ಖಾಲಿ ತಟ್ಟೆ ಸಿಗಲಿದೆ, ಅವರಿಗೆ ಆ ಯೋಗ ಇಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯ ಆಡಿದ್ದಾರೆ. ಯೋಗ ಇಲ್ಲ ಅಂತ ಹೇಳೋದ್ರ ಮೂಲಕ ಭವಿಷ್ಯ ನುಡಿದಿದ್ದಾರೆ ಅಶೋಕ್ ಅವರು. DKಶಿಗೆ ಖಾಲಿ ತಟ್ಟೆ ಸಿಗಲಿದೆ, ಅವರಿಗೆ ಆ ಯೋಗ ಇಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನಾನು ಹೇಳ್ದಲ್ಲ ಡಿ ಕೆ ಶಿವಕುಮಾರ್ಗೆ ಏನೋ ಭವಿಷ್ಯ ಕಾಣಿಸಿಲ್ಲ ಅಂತ ಹೇಳಿ 100% ಖಾಲಿ ತಟ್ಟೆ
ಡಿ ಕೆ ಶಿವಕುಮಾರ್ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮನೆ ಒಳಗಡೆ ಹೇಳಿದ್ರಿ ಸರ್. ಅವ್ರು ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಡಿ ಕೆ ಶಿವಕುಮಾರ್ ಆತಾರೆ ಅಂತ ನಾನು ಹೆಸರು ಹೇಳಿದೆ. ಆಗಲ್ಲ ಅಂತ ಸರ್ ಡಿ ಕೆ ಶಿವಕುಮಾರ್ ಆಗಲ್ಲ ಅಂತ. ಆ ಯೋಗನೇ ಕಾಣಿಸ್ತಾ ಇಲ್ಲ. ನಾನು ಹೇಳ್ದಲ್ಲ